ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಇವತ್ತು ಮಳೆ ಬಿದ್ದಿದೆಯಲ್ಲ ಅಂತ ಹೊಲದ ಹತ್ರ ಹೋದ್ವಿ. ನುಗ್ಗೆ ಗಿಡಗಳು ಗಾಳಿಗೆ ತೂಗಾಡ್ತಾ ಇದ್ವು. ಸ್ವಲ್ಪ ತೂಕ ಕಡಿಮೆ ಆಗಲಿ ಅಂತ ನುಗ್ಗೆ ಸೊಪ್ಪನ್ನು ಕಿತ್ಕೊಂಡ್ವಿ. ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ರತ್ನಮ್ಮ ಅಂತ ಹೇಳ್ಬಿಟ್ಟು ಕಾಫಿ ಗಿಡಗಳು ಮತ್ತು ಕನಕಾಂಬರದ ಗಿಡ ಮತ್ತು ಕಾಕಡೆ ಗಿಡಗಳನ್ನು ಕೊಟ್ಟಿದ್ದರು. ತೊಗೊಬಂದಾಗ ನಾನು ಸ್ವಲ್ಪ ಕಾಫಿ ಗಿಡಗಳನ್ನ ನೆಟ್ಟೆ, ಮತ್ತು ಕನಕಾಂಬರದ ಗಿಡಗಳು ಮತ್ತು ಕಾಕಡೆ ಗಿಡಗಳನ್ನ ನಮ್ಮ ಮನೆಯವರೇ ಎಲ್ಲಿ ಅಲ್ಲಿ ನೆಟ್ಕೊಂಡ್ರು. ಮತ್ತು ಹಾಗೆ ಸ್ವಲ್ಪ ಮನೆ ಹತ್ರ ಬಂದಾಗ ಮನೆ ಹಿಂದೆಗಡೆ ಮಳ್ಳೆ ಹೂವುಗಳು ಹಳ್ಳಿದ್ವು. ಆ ಹೂವುಗಳನ್ನೆಲ್ಲ ಬಿಡಿಸಿ ಮಗಳಿಗೆ ಸ್ವಲ್ಪ ಕಟ್ಕೊಡ್ತೀನಿ ಅಂತೇಳಿ ಬಿಡಿಸಿದ್ರು. ಹಾಗೆ ನಮ್ಮ ಮಗ ಬೈಕ್ ಮೇಲೆ ಕೂತ್ಕೊಂಡು ಸ್ವಲ್ಪ ಅಳ್ಳಾಡ್ತಾ ಇದ್ದಲ್ಲೇ, ಬೈಕಲ್ಲಿ ಬೀಳ್ತೀಯ ಕಣೋ ಅಂತೇಳಿ ಬೈಕೊಂಡು ನಮ್ಮ ಮನೆಯವರು ಒಳಗಡೆ ಬಂದರು. ನನ್ನ ಮಗಳು, ಅಪ್ಪ ತಲೆಯಲ್ಲಿ ಏನೋ ಅಗಡೇನೋ ಬಿದ್ದಿದೆ ಕಣಪ್ಪ, ಸ್ವಲ್ಪ ಕಡಿತಾ ಇದೆ ಅಂತ ಹೇಳಿದ್ಲು. ಆಗ ನಾನು ತಲೆಯಲ್ಲಿ ನೋಡ್ತಿರ್ಬೇಕಾದ್ರೆ ಮಗಳ ತಲೆಯಲ್ಲಿ ಏನು ನೋಡ್ತಿದ್ಯಾ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡು ಬಂದರು. ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿದೆ. ಸ್ವಲ್ಪ ಯಾಕೆ ಶೇಮ್ ಆದಂಗೆ ಆಯಿತು. ನಾನೇನು ನೋಡ್ತಾ ಇರಲಿಲ್ಲ, ನನ್ನ ಮಗಳ ತಲೆಯಲ್ಲಿ ಅಗರಿದೆಯೇನೋ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.